ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಸತ್ಯಕ್ಕನ ವಚನಗಳ ಪ್ರಶ್ನೋತ್ತರವನ್ನು ನೋಡೋಣ. ಈಗಾಗಲೇ ಸತ್ಯಕ್ಕನ ವಚನಗಳ ಭಾವಾರ್ಥವನ್ನು ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಈಗ ನಾವು 8 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 8 ಅಂಕದ ಪ್ರಶ್ನೆಗಳಲ್ಲಿ ಒಟ್ಟಿಗೆ 3 ಪ್ರಶ್ನೆಗಳು ಬರ್ತವೆ. ಆ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಪ್ರಶ್ನೆ ಯಾವುದು ಅಂತ ನೋಡೋಣ. ಮೊದಲ ಪ್ರಶ್ನೆ, ಸತ್ಯಕ್ಕನ ವಚನಗಳಲ್ಲಿ ವ್ಯಕ್ತವಾದ ಕಾಯಕನಿಷ್ಠೆ, ಭಕ್ತಿ ಮತ್ತು ವೈಚಾರಿಕ ನಿಲುವುಗಳನ್ನು ವಿಶ್ಲೇಷಿಸಿರಿ. ಎರಡನೇ ಪ್ರಶ್ನೆ, ಸತ್ಯಕ್ಕನ ವಚನಗಳಲ್ಲಿ ವ್ಯಕ್ತವಾದ ದೃಢ ಭಕ್ತಿಯ ಕುರಿತು ಬರೆಯಿರಿ. ಮೂರನೇ ಪ್ರಶ್ನೆ, ಭಕ್ತ ಮತ್ತು ಭಗವಂತನ ಅವಿನಾಭಾವ ಸಂಬಂಧವನ್ನು ಸತ್ಯಕ್ಕ ತನ್ನ ವಚನಗಳಲ್ಲಿ ಹೇಗೆ ನಿರೂಪಿಸಿದ್ದಾಳೆ ವಿವರಿಸಿರಿ. ಉತ್ತರ ನೋಡಿ. ಸತ್ಯಕ್ಕ ಬರೆದಂತಹ ವಚನ ಭಾಗದಲ್ಲಿ ಒಟ್ಟಿಗೆ 12 ವಚನಗಳು ಇದ್ದು, ಇವು ಕಾಯಕನಿಷ್ಠೆ, ದೃಢವಾದಂತಹ ಭಕ್ತಿ, ವೈಚಾರಿಕವಾದ ನಿಲುವು, ಹಾಗೆ ಭಕ್ತ ಮತ್ತು ಭಗವಂತನ ನಡುವೆ ಇರುವಂತಹ ಅವಿನಾಭಾವ ಸಂಬಂಧಗಳನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದೆ. ಭಕ್ತನಾದವನಿಗೆ ದುರಾಸೆ ಇರಬಾರ್ದು. ದುರಾಸೆ ಇದ್ದರೆ ನಿಷ್ಠಾಭಕ್ತಿ ಅಥವಾ ದೃಢ ಭಕ್ತಿ ಅದು ಆಗುವುದಿಲ್ಲ ಅನ್ನುವಂಥದ್ದನ್ನು, ಅಂದರೆ ದುರಾಸೆ ಯಾವ ಭಕ್ತನಿಗೆ ಇರ್ತದೋ ಅದು ನಿಷ್ಠಾವಂತ ಭಕ್ತಿ ಅಥವಾ ಅದು ದೃಢವಾದಂತಹ ಭಕ್ತಿ ಆಗುವುದಿಲ್ಲ ಅನ್ನುವಂಥದ್ದನ್ನು ಸತ್ಯಕ್ಕ ಈ ವಚನಗಳಲ್ಲಿ ಹೇಳುತ್ತಾರೆ. ಹಾಗೆ ಅವಳು ನೈಜ ಭಕ್ತಿಯ ಪರಿಯಲ್ಲಿ ಪರದ್ರವ್ಯಕ್ಕೆ ಆಸೆ ಮಾಡಿದ್ದೇ ಆದರೆ ತನ್ನನ್ನು ನರಕದಲ್ಲಿ ಅದ್ದಿ ಎದ್ದು ಹೋಗುವ ಹಾಗೆ ಹೇಳುತ್ತಾಳೆ. ಅಂದರೆ ತಾನು ಇದುವರೆಗೂ ಕೂಡ ಪರರ ದ್ರವ್ಯಕ್ಕೆ, ಇನ್ನೊಬ್ಬರ ಸಂಪತ್ತಿಗೆ ಆಸೆಯನ್ನು ಪಟ್ಟವಳಲ್ಲ, ಇನ್ನೊಬ್ಬರ ಹಣಕ್ಕೆ ಆಸೆ ಪಟ್ಟವಳಲ್ಲ. ಒಂದು ವೇಳೆ ನಾನು ಇದುವರೆಗೆ ಆಸೆ ಪಟ್ಟಿದ್ದೇ ಆದರೆ ತನ್ನನ್ನು ನರಕದಲ್ಲಿ ಅದ್ದಬೇಕು ಅನ್ನೋದನ್ನು ಈಕೆ ಹೇಳ್ತಾಳೆ. ಹಾಗೆ ಭಕ್ತನಿಗೆ ಪರದ್ರವ್ಯದ ಆಸೆ ಇರಬಾರ್ದು. ಅರ್ಚನೆ, ಪೂಜೆ, ಮಂತ್ರ, ತಂತ್ರ, ಧೂಪ, ದೀಪ ಇವು ಯಾವುದೂ ಕೂಡ ನಿಜವಾದ ಭಕ್ತಿಯ ರೀತಿಯಲ್ಲ. ನಿಜವಾದ ಭಕ್ತಿ ಯಾವುದು ಎಂದರೆ ಪರಧನ, ಪರಸ್ತ್ರೀ, ಪರದೈವಗಳಿಗೆ ಎರಗದೇ ಇರುವಂಥದ್ದು, ಅಂದರೆ ಆಸೆ ಮಾಡದೇ ಇರುವುದು ಅನ್ನುವಂಥದ್ದನ್ನು ಸತ್ಯಕ್ಕ ಹೇಳ್ತಾಳೆ. ದಾರಿಯಲ್ಲಿ ಬಿದ್ದಿದ್ದಂಥ ಹೊನ್ನು ವಸ್ತುಗಳನ್ನು ಕೈಮುಟ್ಟಿ ಎತ್ತಿಕೊಂಡಿದ್ದೇ ಆದರೆ ಅಥವಾ ಅದಕ್ಕೆ ತಾನು ಆಸೆ ಪಟ್ಟದ್ದೇ ಆದರೆ ಅದು ತನ್ನ ನಿಷ್ಠಾಭಕ್ತಿಯಲ್ಲ ಅನ್ನುವಂಥದ್ದು ಸತ್ಯಕ್ಕನ ನಿಲುವು. ತಾನು ಪರಮಾತ್ಮನ ಭಿಕ್ಷೆಯಲ್ಲಿರುವುದರಿಂದ ಅಂತಹ ದುರಾಸೆ ತನಗೆ ಇಲ್ಲ ಅನ್ನೋದನ್ನು ಹೇಳ್ತಾಳೆ. ಸಾಂಸಾರಿಕ ವ್ಯಾಮೋಹಕ್ಕೆ ಹರಿಯುವಂತಹ ಈ ಶರೀರವನ್ನು ಬಿಗಿದು ಕಟ್ಟಿ ಪರಮಾತ್ಮನನ್ನು ಬೆರೆಯುವಂತಹ ಅಂತಃಕರಣವೇ ನಿಷ್ಠಾಭಕ್ತಿಯ ಪರಿ ಅನ್ನೋದನ್ನು ಸತ್ಯಕ್ಕ ಹೇಳ್ತಾರೆ. ಮಡು ಕಟ್ಟಿದ ಕಂಬನಿಯ ಕಡಲಲ್ಲಿ ತೇಲಾಡುವುದು ಎಂದು ಮುಂತಾಗಿ ಆಕೆ ಹೇಳುವಲ್ಲಿ ಇದು ಬಹು ಸ್ಪಷ್ಟವಾಗ್ತದೆ. ತಾನು ಮಹಾಲಿಂಗನಲ್ಲಿ ಐಕ್ಯನಾದ ಅನುಭಾವಿ ಎಂದು ಹೇಳಿಕೊಂಡು ಪೂರ್ವಾರ್ಜಿತವನ್ನು ಉಣ್ಣುವುದು, ಶಿವಶರಣ ಎಂದು ಸಂಸಾರಕ್ಕೆ ಒಳಗಾಗುವುದು, ಶಿವವಶವಾಗಿ ವಿಧಿವಶವಾಗುವುದು ಭಂಗವೇ ಹೊರತು ಅದು ದೃಢವಾದ ಭಕ್ತಿ ಅಲ್ಲ ಎನ್ನುತ್ತಾಳೆ. ಪರಮಾತ್ಮನ ಅಥವಾ ಶಂಭುಜಕ್ಕೇಶ್ವರನ ಪಾರಮ್ಯವನ್ನು ಪರಿಣಾಮಕಾರಿಯಾಗಿ ಸತ್ಯಕ್ಕ ಪ್ರತಿಪಾದಿಸುತ್ತಾರೆ. ಆಕೆಯ ದೃಷ್ಟಿಯಲ್ಲಿ ಪರಮಾತ್ಮನಿಗಿಂತ ಮೊದಲಾದ ದೇವರಿಲ್ಲ. ಆತ ಆದಿ ವೇದಗಳಿಗಿಂತಲೂ ಮೊದಲು. ಆತನನ್ನು ಕೆಲವರು ಪರಬ್ರಹ್ಮ, ನಾದಬಿಂದು ಕಳಾತೀತ ಅಂತೆಲ್ಲ ಹೊಗಳುವುದುಂಟು. ಆದರೆ ಅದು ಸತ್ಯಕ್ಕನ ದೃಷ್ಟಿಯಲ್ಲಿ ಸಾಧು ಸಜ್ಜನ ಸದ್ಭಕ್ತರಿಗೆ ಒಲಿದ ದೇವನು. ಆತ ಸಾಧು ಸಜ್ಜನರಿಗೆ ಒಲಿದಂತಹ ದೇವನು. ಇಂತಹ ಪರಮಾತ್ಮನ ಸಾಮೀಪ್ಯದಿಂದ ಅಗಲಿರಲಾರದಂತಹ ಸತ್ಯಕ್ಕ ದಿನ ವ್ಯರ್ಥವಾಗಿ ಕಳೆದು ಹೋಗಿ ಯೌವನ ನಾಶವಾಗುವುದಕ್ಕಿಂತ ಮೊದಲೇ ಶಂಭುಜಕ್ಕೇಶ್ವರನನ್ನು ಬೆರೆಯುವುದಾಗಿ ಹೇಳುತ್ತಾಳೆ. ಈ ಭವ ಸಂಸಾರದಲ್ಲಿ ತನ್ನನ್ನು ಭರಿಸಲು ತಾನು ಮಾಡಿದ ತಪ್ಪು ಏನು ಎಂದು ಪರಮಾತ್ಮನನ್ನೇ ಪ್ರಶ್ನಿಸುವಂತಹ ಸತ್ಯಕ್ಕ ತನ್ನನ್ನು ಸಾಕಲಾಗದು ಎಂದು ನೂಕಿದರೆ ತಾನು ಮಾತ್ರ ಆ ಪರಮಾತ್ಮನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅನ್ನುವಂತಹ ತನ್ನ ಅಚಲವಾದಂತಹ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾಳೆ. ಶಂಭುಜಕ್ಕೇಶ್ವರನಲ್ಲದೆ ಅನ್ಯ ದೈವ ಇಲ್ಲ ಎನ್ನುವುದನ್ನು ಕೂಡ ಹೇಳುತ್ತಾಳೆ. ಡಾಂಭಿಕ ಭಕ್ತಿಯನ್ನು ಸತ್ಯಕ್ಕ ಅಷ್ಟೇ ತೀಕ್ಷ್ಣವಾಗಿ ವಿಡಂಬಿಸುತ್ತಾಳೆ. ದೇವರನ್ನು ಪೂಜಿಸಿ ಹೆಣ್ಣು, ಹೊನ್ನು, ಮಣ್ಣು ಈ ಮೂರನ್ನು ಮುಟ್ಟುವುದು ಡಾಂಭಿಕ ಭಕ್ತಿ. ಇಂತಹ ಭಕ್ತಿಹೀನರನ್ನು ಕಂಡರೆ ಒಡನೆಯೇ ಅವರಿಂದ ತೊಲಗಬೇಕು ಎನ್ನುತ್ತಾಳೆ ಸತ್ಯಕ್ಕ. ಸಂಸಾರವನ್ನು ಬೆರೆಸಿದಂತಹ ಭಕ್ತಿ ಅದು ಭಕ್ತಿಯಲ್ಲ. ಅಂತಹ ಭಕ್ತಿ ಪ್ರಜ್ವಲಿಸುವುದಿಲ್ಲ. ಭಕ್ತಿ ಎನ್ನುವುದು ಹೊಟ್ಟೆಪಾಡಿನ ಅಥವಾ
ಹೊಲೆಯುವ ಲೌಕಿಕ ಅಥವಾ ಸಂಸಾರಿಕ ದಂದುಗವಲ್ಲ. ಆದ್ದರಿಂದ ಒಡಲ ಇಚ್ಛೆಗೆ ಭವಿಯ ಮನೆಗೆ ಹೋಗಿ ತುತ್ತಿಡುವ ನರಕಗಳಿಗೆ ಪರಮಾತ್ಮ ಒಲಿಯುವುದಿಲ್ಲ ಎನ್ನುವುದನ್ನು ಆಕೆ ಸ್ಪಷ್ಟಪಡಿಸುತ್ತಾಳೆ. ಹೀಗೆ ಸತ್ಯಕ್ಕನ ವಚನಗಳು ಬೇರೆ ಬೇರೆ ವೈವಿಧ್ಯಮಯವಾದಂತಹ ವಸ್ತುಗಳಿಂದ ಕೂಡಿದ್ದು ಬಹಳಷ್ಟು ಪರಿಣಾಮವನ್ನು ಬೀರುತ್ತದೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಮೊದಲ ಪ್ರಶ್ನೆ ನೋಡಿ. ಇದರಲ್ಲಿ ಕೂಡ 2 ಪ್ರಶ್ನೆಗಳಿವೆ. ಈ 2 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ, ಸತ್ಯಕ್ಕನ ಪ್ರಸ್ತುತ ವಚನಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಎರಡನೇ ಪ್ರಶ್ನೆ, ಸತ್ಯಕ್ಕನ ಪ್ರಸ್ತುತ ವಚನಗಳ ಆಶಯವನ್ನು ತಿಳಿಸಿರಿ. ಉತ್ತರ ನೋಡಿ. ಸತ್ಯಕ್ಕನ ವಚನಗಳು ಬಹಳಷ್ಟು ವೈವಿಧ್ಯಮಯವಾದಂತಹ ವಿಷಯಗಳಿಂದ ಕೂಡಿದ್ದು, ಅವುಗಳಲ್ಲಿ ಮುಖ್ಯವಾಗಿ ಕಾಯಕನಿಷ್ಠೆ, ದೃಢವಾದ ಭಕ್ತಿ ಅಥವಾ ನಿಷ್ಠಾಭಕ್ತಿ, ವೈಚಾರಿಕ ನಿಲುವು, ಭಕ್ತ ಮತ್ತು ಭಗವಂತನ ಅವಿನಾಭಾವಿ ಸಂಬಂಧಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತಾರೆ. ಇಲ್ಲಿನ ವಚನಗಳ ಮುಖ್ಯ ಉದ್ದೇಶವೆಂದರೆ ನೈಜ ಭಕ್ತಿಯನ್ನು ಕುರಿತು ಹೇಳುವುದೇ ಆಗಿದ್ರೂ ಕೂಡ ಪ್ರಾಸಂಗಿಕವಾಗಿ ಎಲ್ಲ ವಿಷಯಗಳು ಕೂಡ ಇಲ್ಲಿ ಪ್ರಸ್ತಾಪಗೊಂಡಿವೆ. ಸತ್ಯಕ್ಕನ ಪ್ರಕಾರ ನಿಷ್ಠಾಭಕ್ತಿಗೆ ಅಥವಾ ದೃಢವಾದ ಭಕ್ತಿಗೆ ಆಸೆ ಎನ್ನುವುದು ಇರಬಾರದು. ಆಸೆ ಇದ್ದರೆ ಅದು ನಿಷ್ಠಾಭಕ್ತಿಯಲ್ಲ, ಡಾಂಭಿಕ ಭಕ್ತಿ. ಪರಸ್ತ್ರೀ, ಪರಧನ, ಪರಧರ್ಮಗಳಿಗೆ ಎರಗದೇ ಇರುವುದು ಅಥವಾ ಆಸೆ ಪಡದೇ ಇರುವುದು ನಿಜವಾದಂಥ ಭಕ್ತಿ. ಸಂಸಾರ ವ್ಯಾಮೋಹದಿಂದ ದೂರವಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು. ಇದು ಪರಮಾತ್ಮನ ಮೇಲಿನ ಅಂತಃಕರಣದಿಂದ ಮಾತ್ರ ಸಿದ್ಧಿಸುವಂಥದ್ದು. ಸತ್ಯಕ್ಕ ಪರಮಾತ್ಮನ ಪಾರಮ್ಯವನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತಾರೆ. ಶಿವನನ್ನು ಬಿಟ್ಟರೆ ಅನ್ಯ ದೈವವಿಲ್ಲ ಎನ್ನುವುದು ಅವಳ ನಿಲುವು. ಆ ಪರಮಾತ್ಮ ಡಾಂಭಿಕ ಭಕ್ತಿಗೆ ಒಲಿಯುವವನಲ್ಲ, ನಿಜವಾದ ಭಕ್ತಿಗೆ ಮಾತ್ರ ಆತ ಒಲಿಯುತ್ತಾನೆ. ಸಾಧು ಸಜ್ಜನ ಸದ್ಭಕ್ತರಿಗೆ ಮಾತ್ರ ಶಿವ ಒಲಿಯುತ್ತಾನೆ ಎನ್ನುವುದು ಸತ್ಯಕ್ಕನ ದಿಟ್ಟವಾದಂತಹ ನಿಲುವು. ಈ ಸಂಸಾರ ಬಂಧನದಿಂದ ಮುಕ್ತರಾಗಿ ಪರಮಾತ್ಮನ ಒಲುಮೆಗೆ ಪಾತ್ರರಾಗಬೇಕು, ಹಾಗೆ ಅಲ್ಲಿ ಭಕ್ತಿಯ ನೆಲೆಯನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದೇ ಸತ್ಯಕ್ಕನ ನಿಲುವು.